ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಮರ ಮತ್ತೆ ಮುಂದುವರಿತಾ ಇದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಿವಾಸದ ಮೇಲೆ ಉಕ್ರೇನ್ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಯುದ್ಧ ನಿಲ್ಲಿಸುವ ಮಾತುಕತೆ ಹೊತ್ತಲ್ಲೇ ಡ್ರೋನ್ನಿಂದ ದಾಳಿ ಮಾಡಲಾಗಿದೆ. ಅದು ಕೂಡ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ನಿವಾಸದ ಮೇಲೆ ಉಕ್ರೇನ್ ದಾಳಿ ಮಾಡಿದೆ. ಒಂದೆಡೆ ಯುದ್ಧ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದೆ. ಇದೇ ವೇಳೆ ಡ್ರೋನ್ನಿಂದ ದಾಳಿ ಮಾಡಲಾಗಿದೆ. ಪುಟಿನ್ನನ್ನ ಹತ್ಯೆ ಮಾಡೋದಕ್ಕೆ ಉಕ್ರೇನ್ ಪ್ರಯತ್ನ ಮಾಡ್ತಾ ಇದೆಯಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸುಮಾರು 91 ಡ್ರೋನ್ಗಳಿಂದ ಉಕ್ರೇನ್ ಭೀಕರವಾಗಿ ದಾಳಿ ಮಾಡಿದೆ. ನವ್ಗೊರೊಡೆ ಪ್ರದೇಶದಲ್ಲಿ ಇರುವಂತಹ ಪುಟಿನ್ ನಿವಾಸದ ಮೇಲೆ ಡ್ರೋನ್ ಬಳಕೆ ಮಾಡಿ ದಾಳಿ ಮಾಡಲಾಗಿದೆ. ದಾಳಿಗೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ರಷ್ಯಾ ಕೂಡ ಈಗ ಎಚ್ಚರಿಕೆ ಕೊಡ್ತಾ ಇದೆ. ಈ ದಾಳಿಯನ್ನ ಭಯೋತ್ಪಾದನೆ ಅಂತ ಕೂಡ ರಷ್ಯಾ ಈಗ ಬಣ್ಣಿಸ್ತಾ ಇದೆ. ಈ ಬಗ್ಗೆ ಕಿಡಿಕಾರ್ತಾ ಇದೆ. ಹೀಗಾಗಿ ಮತ್ತೆ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ನಿವಾಸದ ಮೇಲೆ ಉಕ್ರೇನ್ ದಾಳಿ ಮಾಡಿದ ಆರೋಪ ಕೇಳಿಬರ್ತಾ ಇದೆ. ರಷ್ಯಾ ಆರೋಪವನ್ನ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ತಳ್ಳಿ ಹಾಕಿದ್ದಾರೆ. ರಷ್ಯಾ ಮಾಡ್ತಾ ಇರುವಂತಹ ಆರೋಪ ಸುಳ್ಳು, ಅದು ಕಟ್ಟು ಕಥೆಯಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡೋದಕ್ಕೆ ಒಂದು ನೆಪ ಹುಡುಕ್ತಾ ಇದೆ ಅಷ್ಟೇ. ಕೈವ್ನ ಸರ್ಕಾರಿ ಕಟ್ಟಡಗಳ ಮೇಲೆ ದಾಳಿ ಮಾಡೋದು ರಷ್ಯಾದ ಉದ್ದೇಶ. ಹೀಗಾಗಿ ಕೀವ್ನಲ್ಲಿ ಇರುವಂತಹ ಸರ್ಕಾರಿ ಕಟ್ಟಡಗಳ ಮೇಲೆ ದಾಳಿ ಮಾಡೋದಕ್ಕೆ ಈ ರೀತಿ ಈಗ ಮಾತನಾಡ್ತಾ ಇದೆ. ಕೀವ್ ಮೇಲೆ ದಾಳಿ ಮಾಡೋದಕ್ಕೆ ಪುಟಿನ್ ಈಗ ಕಟ್ಟು ಕತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಕತೆಯನ್ನು ಹೆಣಿತಾ ಇದ್ದಾರಷ್ಟೇ. ರಷ್ಯಾಗೆ ಯುದ್ಧ ನಿಲ್ಲಿಸೋದಕ್ಕೆ ತೆಗೆದುಕೊಳ್ಳುವ ಕ್ರಮ ನಿರಾಕರಣೆ ಮಾಡ್ತಾ ಇದೆ. ಆದರೆ ಉಕ್ರೇನ್ ಯಾವಾಗಲೂ ರಾಜತಾಂತ್ರಿಕ ಮಾರ್ಗವನ್ನು ಕಾಯ್ದುಕೊಂಡಿದೆ. ಹೀಗಾಗಿ ರಷ್ಯಾ ಆರೋಪವನ್ನು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಲ್ಲಗಳೆದಿದ್ದಾರೆ. ಇನ್ನು ಇದಕ್ಕೆ ರಷ್ಯಾ ಯಾವ ರೀತಿಯಾಗಿ ತಕ್ಕ ಪ್ರತ್ಯುತ್ತರ ಕೊಡುತ್ತೆ, ಯುದ್ಧ ಮತ್ತಷ್ಟು ತೀವ್ರವಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.